BTV ಯಾವಾಗ್ಲೂ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಕೊಡೋದು ಅದು BTV ಮತ್ತೆ ದಿವ್ಯಾ ವಸಂತ ಮಾತ್ರ. ಸರ್ ನೀವೇ ಸರ್ ತಲೆ ಹಿಡ್ಕೊಂಡಿದ್ದೀರಾ? ಬೇರೆ ಯಾರ್ಯಾರು ತಲೆ ಹಿಡೀರಿ ಸರ್? ಹೌದು ಸರ್, ಈ ಲೋಕದಲ್ಲಿ ಎರಡೇ ಬೆಸ್ಟ್ ಬಿಸ್ನೆಸ್ ಇರೋದು, ಒಂದು ತಲೆ ಹೊಡೆಯೋದು, ಇನ್ನೊಂದು ತಲೆ ಹಿಡಿಯೋದು. ನಿಮ್ ಮುಖ ನೋಡ್ರೆ ತಲೆ ಹೊಡೆಯೋರ್ ತರ ಕಾಣಲ್ಲ, ತಲೆ ಹಿಡೀರಿ. ಯಾರು ಗುರು ಇವರು? ಡೈಲಿ ಏರೆಲ್ಲ ಇಟ್ಟಾಡ್ತಾರೆ. ಹೇಳ್ರಪ್ಪ, ಹೇಳ್ರು. ಮತ್ತೊಂದು ಪ್ರಮುಖ ಸುದ್ದಿ ಇಲ್ಲಿದೆ. ರಾಜ್ಯಕ್ಕೆ ಖುಷಿ ಸುದ್ದಿ ಕೊಟ್ಟವಳ ಶಾಕಿಂಗ್ ನ್ಯೂಸ್ ಇದು. ಈಗ ಆಕೆ ಸುದ್ದಿ ಕೊಟ್ಟವಳೆ ಸುದ್ದಿಯಾದಂತಹ ಕಥೆ ಇದು. ಅಥವಾ ಅವರು ದುರಾಸೆಗೆ ಬಿದ್ದೋ ಅಥವಾ ಈ ಅವರ ಜೊತೆ ಹೋದಂತಹ ಈ ಕಂತ್ರಿಗಳು ಕಿರಾತಕರು ಯಾರ್ಯಾರಿದ್ದಾರೆ ಅವರ ದಾಹದ ಪರಿಣಾಮವೋ ಒಂದು ಕತೆ. ನಿರೂಪಕಿ ದಿವ್ಯಾ ವಸಂತ ಗ್ಯಾಂಗ್ ನ ಸುಲಿಗೆ ಕಹಾನಿ. ನಿನಗೆ ಗೊತ್ತಿಲ್ಲಪ್ಪ, ಹೆಂಗೆಲ್ಲ ಡಬ್ಬ ಅಲ್ಲಾಡಿಸಿ ಜನಗಳನ್ನ ಏಮಾರಿಸ್ತಾನೆ ಅಂತ. ಫ್ರಾಡು, ಟೋಟಲ್ ಫ್ರಾಡ್. ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣ ಸುಲಿಗೆ ಮಾಡಿದೆ ಗ್ಯಾಂಗ್. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡೋದಿರಾ? ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. 100ಕ್ಕೂ ಹೆಚ್ಚು ಜನರಿಂದ ವಸೂಲಿ ಮಾಡಿದಂತಹ ಗ್ಯಾಂಗ್ ಇದು. ಹನಿ ಟ್ರ್ಯಾಪ್ ರೀತಿ ಸ್ನೇಹದ ಬಲೆಗೆ ಬೀಳಿಸಿ ಹಣದ ಸುಲಿಗೆಯನ್ನ ಮಾಡ್ತಾ ಇತ್ತು ಈ ಗ್ಯಾಂಗ್. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗುಟ್ಬಿಟ್ಟಿದ್ಯಾ? ಪುಕ್ಕಟ್ಟೆ ದುಡ್ದಿರ್ತೀರಿ. ಎಷ್ಟ್ ಜನ ಕಣ್ಣೀರ್ ಹಾಕೊಂಡು ನಿಮಗೆ ಕೊಟ್ಟಿರ್ತಾರೋ, ನೀವು ಕಣ್ಣೀರ್ ಹಾಕೋದ್ ಬೇಡವಾ? ಸಿಕ್ಕೊಂಡು ಸಾಯಿರಿ. ಹೇಳ್ತೀನಿ, ಅದು ಯಾರ್ಯಾರು ಸಿಕ್ಕಾಕೊಂಡಿದ್ದೀರೋ ಅವರೆಲ್ಲ ಸಾಯ್ಬೇಕು. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ನನ್ನ ಲೆಕ್ಕಾಚಾರದಲ್ಲಿ ಅವರೆಲ್ಲ ಪಬ್ಲಿಕ್ ಆಗೋಬಿಟ್ಟು ಸಾಯ್ಬೇಕು, ನರಳಿ ಸಾಯ್ಬೇಕು, ಮಾನ ಮರ್ಯಾದೆ ಕಳ್ಕೊಂಡು. ಅವಮಾನ. ಬಡಿಗೆ ತಗೊಂಡು ಬುರುಡೆ ಹೊಡೆದಾಕ್ಬಿಡ್ಬೇಕು ಎಲ್ಲವನಿಗೂ. ಹೋದವ್ರಿಗೆ ಫಸ್ಟು ಹೋದವ್ರಿಗೆ, ಆಮೇಲೆ ಮಾಡಿದವನಿಗೆ. ಇವನು ಕೈಕಾಲು ಮುರಿಬೇಕು. ನಿಮಗೆ ಕೈಕಾಲು ಮುರಿದು ಕಣ್ ತೆಗೆದು ಬಿಡಬೇಕು. ಇನ್ನು ನೋಡ್ಲೇಬಾರ್ದು ಪ್ರಪಂಚ, ಇವನು ಓಡಾಡ್ಲೂಬಾರ್ದು. ಬಿದ್ದಿದ್ದ ಕಡೆನೆ ಗ್ಯಾಂಗ್ರೀನ್ ಆಗಿ ಸಾಯ್ಬೇಕು. ಕಂತ್ರಿಗಳನ್ನ ತಂದು ಕರ್ಕೊಂಬಂದ್ರೆ ನಾನೇ ಎರಡೇ ಪಿಚ್ ಹಾಕ್ಬಿಡ್ತೀನಿ. ಏನಪ್ಪ ಇದೆಲ್ಲ? ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಆರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು. ನಡಿ. ಕಿರಿ 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 ಕಿರಿ